ಮಾಡಬಾರ್ದಾಗಿತ್ರಿ ಸರ, ಕಡಿಮೆ ಇರ್ಬೇಕಾಗಿತ್ತು ಮೊದಲೇಕ. ಈಗ ಹೆಚ್ಚು ಮಾಡ್ರಿ ಮತ್ ನಾವ್ ಎಲ್ಲಿಂದ ಕೊಡುವ್ರಿ ನಾವ? ದುಡುಕಿ ನೋಡ್ರಿ 300 ರೂಪಾಯಿ ರೀ. ನಾವ್ ಕೆಲ್ಸಕ್ಕೆ ಹೋಗ್ಬೇಕಾರ ಈಗ ಬಸ್ ಚಾರ್ಜ್ ನೋಡ್ರಿ, ಈಗ ಅಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ಹೆಚ್ಚು ಮಾಡಿಬಿಟ್ರಿ. ಮಾಡಬಾರ್ದಾಗಿತ್ತು ಇಷ್ಟ ರೀ ಸರ್. ಫ್ರೀ ಮಾಡವಲ್ರಿ ಸರ, ಅದು ಒಂದೊಂದ್ ಅವ್ರು ಹೆಣ್ಮಕ್ಳು ಫ್ರೀ ಮಾಡವಲ್ರಿ ಸರ. ಚಲೋ ಆಗೈತೆ ಅದೇನಿಲ್ರಿ, ಚಲೋ ಮಾಡ್ಯಾರ, ಏನ್ ಕೆಟ್ಟದ್ದಲ್ಲ. ಆರ್ ಗಂಡ್ಮಕ್ಳಿಗೆ ಬಾಳ ತುಟ್ಟಿ ಆತಾರಲ್ಲ ಬಸ್ ಚಾರ್ಜ್. ಏನ್ ನಮಗ ಅನ್ಸ್ತೈತ್ರಿ, ನಮ್ ದುಡ್ಡು ನಮಗ ತಿರ್ಗಿಸ್ತಾರ. ನಮಗ್ ಗೊತ್ತಾಗತ್ರಿ ಹೆಣ್ಮಕ್ಳಿಗೆ, ಈಗ ಹೆಣ್ಮಕ್ಳಿಗೆ ಕೊಡ್ತಾರ್ರಿ ಫ್ರೀ ಅಂತೇಳಿ, ನಮ್ ದುಡ್ಡು ನಮಗ ತಿರ್ಗಿಸ್ತಾರ. ಮತ್ತೆ ಜಾಸ್ತಿ ಮಾಡಿರು, ಟ್ಯಾಕ್ಸ್ ಮಾಡಿರು, ಗೊಬ್ಬರ ತಗೊಳಕ್ ಹೋದ್ರೆ ಗೊಬ್ಬರಕ್ಕೆ ಹೆಚ್ಚಾತು. ಮತ್ ಎಣ್ಣೆ ಏನಾರ ಔಷಧ ತಗೋಬೇಕಾದ್ರೆ ಹೊಲಗಳಿಗೆ ಹೊಡ್ಯಾಕ ಅದಕ್ಕೂ ಹೆಚ್ಚಾತು. ನಿಮ್ಯಾಗ ಹಾಕ್ಬಿಟ್ರಿ ರೈತರ ತಲೆ ಮ್ಯಾಗ. ಯಾಕ ನಾವ್ ಸಣ್ಣ ರೈತರ್ರಿ, ಏನ್ ಮಾಡ್ಬೇಕಾಗಿತ್ತು? ನಾವು ಇಲ್ಲಿ ಸತ್ತಿಗಿರಿ ಅವ್ರಿ. ನಮ್ ಸರ್ ಮಹಾದೇವ್ರಿ ಸರ್. 6/1/25 ಸನ್ಮಾನ್ಯ ದಿವಂಗತ ಬಾಬಾಗೌಡ ಪಾಟೀಲರ 80ನೇ ಜನ್ಮ ದಿನಾಚರಣೆಯನ್ನು ಅವರ ಹುಟ್ಟೂರಾದ ಚಿಕ್ಕಬಾಗೇವಾಡಿಯ ಅವರ ಹುತಾತ್ಮ ಮೂರ್ತಿಯ ಸ್ಥಳದಲ್ಲಿ ಆಚರಿಸುವುದನ್ನು ನಿರ್ಧಾರ ಮಾಡಲಾಗಿದೆ. ಆ ಕಾರಣ ಜ್ವಲಂತ ರೈತರ ಸಮಸ್ಯೆಗಳನ್ನು ಸಂಘಟನೆಗಳು ವಿಂಗಡಣೆ ಆದ ನಂತರ ಸರ್ಕಾರಗಳು ರೈತರ ಕಡೆ ತಿರುಗಿ ನೋಡಲಾರದಂಥ ಪರಿಸ್ಥಿತಿ ನಿರ್ಮಾಣ ಆದ ಕಾರಣ ಬಾಬಾಗೌಡ ಪಾಟೀಲರ ಹೆಸರಿನಲ್ಲಿ ಅವರು ಮಾಡಿದ ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗೋದ್ರ ಜೊತೆಗೆ ಬೇರೆ ಬೇರೆ ಸಂಘಟನೆಗಳನ್ನು ಕೂಡ ಕರೆದುಕೊಂಡು ಒಂದು ಹೋರಾಟದ ದಿಕ್ಕು ದಿಶೆಯನ್ನು ತೀರ್ಮಾನ ಮಾಡುವಂಥದ್ದು ಈ ನಾಳೆ 6ನೇ ತಾರೀಕು ಚಿಕ್ಕಬಾಗೇವಾಡಿ ಗ್ರಾಮದೊಳಗೆ ನಡೆಯುತ್ತದೆ. ಆ ಕಾರಣ ಬೇರೆ ಬೇರೆ ಎಲ್ಲ ರೈತ ಮುಖಂಡರು, ರೈತ ಹಿತಚಿಂತಕರು, ರೈತ ಕೃಷಿ ಕೂಲಿ ಕಾರ್ಮಿಕರು ಎಲ್ಲರೂ ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡುವುದರ ಜೊತೆಗೆ ಒಕ್ಕಟ್ಟಿನ ಹೋರಾಟ ಬಲವಿದೆ ಅನ್ನೋದನ್ನು ತೋರಿಸಬೇಕಾಗಿದೆ. ಆ ಕಾರಣಕ್ಕೆ ನಾಳೆ 6ನೇ ತಾರೀಕಿಗೆ ನಡೆಯುವಂಥ ಕಾರ್ಯಕ್ರಮದಲ್ಲಿ ಚಿಕ್ಕಬಾಗೇವಾಡಿ ಗ್ರಾಮಕ್ಕೆ ಎಲ್ಲ ರೈತರು, ರೈತ ಹಿತೈಷಿಗಳು ಪಾಲ್ಗೊಂಡು ಈ ಕಾರ್ಯಕ್ರಮದಲ್ಲಿ ಯಶಸ್ವಿ ಮಾಡಬೇಕಂತೇಳಿ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ.